ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಪ್ರಬಂಧ. ದೀಪಾವಳಿ ಬಗ್ಗೆ ಕನ್ನಡ ಪ್ರಬಂಧ, ನಿಬಂಧ, ಎಸ್ಸೆ. ದೀಪಾವಳಿ ಕನ್ನಡ ಪ್ರಬಂಧ ಸಂಪೂರ್ಣವಾಗಿ ನೋಡಿ ವಿಡಿಯೋದಲ್ಲಿ. ದೀಪಾವಳಿಯ ವಿಶೇಷತೆ. ಇಂದು ಮುಖ್ಯವಾಗಿ ಭಾರತದಲ್ಲಿ ಆಚರಿಸಲಾಗುವ ದೊಡ್ಡ ಮತ್ತು ಭವ್ಯವಾದ ಹಬ್ಬಗಳಲ್ಲಿ ಒಂದಾಗಿದೆ. ದೀಪಾವಳಿಯು ಸಂತೋಷ. ದೀಪಾವಳಿ ಎಂದರೆ ಬೆಳಕಿನ ಹಬ್ಬ, ವಿಜಯ ಮತ್ತು ಸಾಮರಸ್ಯವನ್ನು ಗುರುತಿಸಲು ಸ್ಮರಿಸುವ ಹಬ್ಬವಾಗಿದೆ. ದೀಪಾವಳಿಯನ್ನು ದೀಪಾವಳಿ ಎಂದು ಕರೆಯುತ್ತಾರೆ. ಇದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಬರುತ್ತದೆ. ದಸರಾ ಹಬ್ಬದ 20 ದಿನಗಳ ನಂತರ ಇದನ್ನು ಆಚರಿಸಲಾಗುತ್ತದೆ. ದೀಪಾವಳಿ ಎಂಬ ಪದವು ಹಿಂದಿ ಪದವಾಗಿದ್ದು, ಇದರರ್ಥ ದೀಪಗಳ ಒಂದು ಶ್ರೇಣಿ. ದೀಪಾವಳಿಯನ್ನು ಭಗವಾನ್ ರಾಮಚಂದ್ರನ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಈ ದಿನದಂದು ಭಗವಾನ್ ರಾಮನು 14 ವರ್ಷಗಳ ವನವಾಸದ ನಂತರ ಅಯೋಧ್ಯೆಗೆ ಮರಳಿದನು ಎಂದು ನಂಬಲಾಗಿದೆ. ಈ ವನವಾಸದ ಅವಧಿಯಲ್ಲಿ ಅವನು ರಾಕ್ಷಸರೊಂದಿಗೆ ಮತ್ತು ಲಂಕಾದ ಪ್ರಬಲ ಆಡಳಿತಗಾರನಾಗಿದ್ದ ರಾಕ್ಷಸ ರಾಜ ರಾವಣನೊಂದಿಗೆ ಹೋರಾಡಿದನು. ರಾಮನು ಹಿಂದಿರುಗಿದಾಗ ಅಯೋಧ್ಯೆಯ ಜನರು ಅವನನ್ನು ಸ್ವಾಗತಿಸಲು ಮತ್ತು ಅವನ ವಿಜಯವನ್ನು ಆಚರಿಸಲು ದೀಪಗಳನ್ನು ಬೆಳಗಿಸಿದರು. ಅಂದಿನಿಂದ ದೀಪಾವಳಿಯನ್ನು ಕೆಟ್ಟದರ ಮೇಲೆ ಉಳಿತನ ವಿಜಯವನ್ನು ಘೋಷಿಸಲು ಆಚರಿಸಲಾಗುತ್ತದೆ. ದೀಪಾವಳಿಯು ಮುನ್ನಾ ದಿನದಂದು ಜನರು ಲಕ್ಷ್ಮೀ ದೇವತೆ ಮತ್ತು ಗಣೇಶನನ್ನು ಪೂಜಿಸುತ್ತಾರೆ. ಗಣೇಶನನ್ನು ಬುದ್ಧಿವಂತಿಕೆ ಮತ್ತು ಬುದ್ಧಿಶಕ್ತಿಯಾಗಿ ಪೂಜಿಸಲಾಗುತ್ತದೆ. ಅಲ್ಲದೆ ದೀಪಾವಳಿಯ ಸಂದರ್ಭದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಲಕ್ಷ್ಮೀ ದೇವತೆಯನ್ನು ಪೂಜಿಸಲಾಗುತ್ತದೆ. ದೀಪಾವಳಿ ಪೂಜೆಯ ದೇವತೆಗೆ ಆಶೀರ್ವಾದವನ್ನು ಪ್ರಚೋದಿಸುತ್ತದೆ ಎಂದು ಹೇಳಲಾಗುತ್ತದೆ. ಹಬ್ಬದ ತಯಾರಿಯು ಹಬ್ಬಕ್ಕೆ ಹಲವು ದಿನಗಳ ಮುಂಚೆ ಪ್ರಾರಂಭವಾಗುತ್ತವೆ. ಇದು ಮನೆಗಳ ಮತ್ತು ಅಂಗಡಿಗಳ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ. ಅನೇಕ ಜನರು ಎಲ್ಲ ಹಳೆಯ ಗೃಹ ಉಪಯೋಗಿಯ ವಸ್ತುಗಳನ್ನು ತ್ಯಜಿಸುತ್ತಾರೆ ಮತ್ತು ಹಬ್ಬದ ಪ್ರಾರಂಭದ ಮೊದಲು ಎಲ್ಲ ನವೀಕರಣ ಕಾರ್ಯಗಳನ್ನು ಮಾಡುತ್ತಾರೆ. ದೀಪಾವಳಿಯು ರಾತ್ರಿ ಲಕ್ಷ್ಮೀ ದೇವಿಯು ಜನರ ಮನೆಗೆ ಭೇಟಿ ನೀಡಿ ಅವರನ್ನು ಆಶೀರ್ವದಿಸುತ್ತಾಳೆ ಎಂಬುದು ಹಳೆಯ ನಂಬಿಕೆ. ಆದ್ದರಿಂದ ಎಲ್ಲ ಭಕ್ತರು ಹಬ್ಬಕ್ಕಾಗಿ ತಮ್ಮ ಮನೆಗಳನ್ನು ಕಾಲ್ಪನಿಕ ದೀಪಗಳು, ಹೂಗಳು, ರಂಗೋಲಿ, ಮೇಣದ ಬತ್ತಿಗಳು, ಹೂಮಾಲೆ ಇತ್ಯಾದಿಗಳಿಂದ ಸ್ವಚ್ಛಗೊಳಿಸುತ್ತಾರೆ, ಅಲಂಕರಿಸುತ್ತಾರೆ. ಹಬ್ಬವನ್ನು ಸಾಮಾನ್ಯವಾಗಿ 3 ದಿನಗಳ ಕಾಲ ಆಚರಿಸಲಾಗುತ್ತದೆ. ಮೊದಲು ದಿನವನ್ನು ಧನ್ತೆರಸ್ ಎಂದು ಕರೆಯಲಾಗುತ್ತದೆ. ಅದರಲ್ಲಿ ಹೊಸ ವಸ್ತುಗಳನ್ನು, ವಿಶೇಷವಾಗಿ ಆಭರಣಗಳನ್ನು ಖರೀದಿಸುವ ಸಂಪ್ರದಾಯವಿದೆ. ಮುಂದಿನ ದಿನಗಳಲ್ಲಿ ಜನರು ಪಟಾಕಿ ಸಿಡಿಸಿ ತಮ್ಮ ಮನೆಗಳ ಅಲಂಕರಿಸಿದಾಗ ದೀಪಾವಳಿಯನ್ನು ಆಚರಿಸುತ್ತಾರೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಗಳನ್ನು ಭೇಟಿ ಮಾಡಿ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಪದ್ಧತಿಯೂ ಇದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸಿಹಿ ತಿಂಡಿ ಮತ್ತು ಭಾರತೀಯ ವಿಶೇಷತೆಗಳನ್ನು ತಯಾರಿಸಲಾಗುತ್ತದೆ. ದೀಪಾವಳಿ ಎಂದರೆ ಎಲ್ಲರೂ ಆನಂದಿಸುವ ಹಬ್ಬ. ಎಲ್ಲ ಹಬ್ಬಗಳ ನಡುವೆ ಪಟಾಕಿಗಳನ್ನು ಸಿಡಿಸುವುದು ಶಬ್ದ ಮತ್ತು ವಾಯುಮಾಲಿನ್ಯ ಕಾರಣವಾಗುತ್ತದೆ ಎಂಬುದನ್ನು ನಾವು ಮರೆತು ಬಿಡುತ್ತೇವೆ. ಇದು ಮಕ್ಕಳಿಗೆ ತುಂಬಾ ಅಪಾಯಕಾರಿ ಮತ್ತು ಮಾರಣಾಂತಿಕ ಸುಟ್ಟಗಾಯಗಳಿಗೆ ಕಾರಣವಾಗಬಹುದು. ಪಟಾಕಿಗಳನ್ನು ಸಿಡಿಸುವುದರಿಂದ ಅನೇಕ ಸ್ಥಳಗಳಲ್ಲಿ ಗಾಳಿ ಗುಣಮಟ್ಟದ ಸೂಚ್ಯಂಕ ಮತ್ತು ಗೋಚರತೆಯನ್ನು ಕಡಿಮೆ ಮಾಡುತ್ತದೆ. ಇದು ಹಬ್ಬದ ನಂತರ ಆಗಾಗ್ಗೆ ವರದಿಯಾಗುವ ಅಪಘಾತಗಳಿಗೆ ಕಾರಣವಾಗಿದೆ. ಆದರೆ ಸುರಕ್ಷತೆ ಮತ್ತು ಪರಿಸರ ಸ್ನೇಹಿ ದೀಪಾವಳಿಯನ್ನು ಹೊಂದುವುದು ಮುಖ್ಯವಾಗಿದೆ. ಈ ದಿನದಂದು ಇಡೀ ಜಗತ್ತು ಬೆಳಗುವುದರಿಂದ ದೀಪಾವಳಿಯನ್ನು ಬೆಳಕಿನ ಹಬ್ಬ ಎಂದು ಸರಿಯಾಗಿ ಕರೆಯಲಾಗುತ್ತದೆ. ಈ ಹಬ್ಬವು ಸಂತೋಷವನ್ನು ತರುತ್ತದೆ. ಆದ್ದರಿಂದ ಇದು ನನ್ನ ನೆಚ್ಚಿನ ಹಬ್ಬವಾಗಿದೆ. Thank you for visiting this video. Thank you for sharing this video. Thank you for subscribe. Share for all group. Your friend. Thank you for watching.